ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸ್ದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಮೇಡಮ್ ಬಂದು ಪ್ರೋಟೀನ್ ಟ್ರೀಟ್ಮೆಂಟಿಗೆ ಬಂದಿದ್ದಾರೆ. ಇವರ ಒಂದು ಹೇರ್ ಡ್ಯಾಮೇಜ್ ಹೇಗೆ ಮಾಡ್ಕೊಂಬಂದಿದ್ದಾರೆ ಅಂತ ಹೇಳೋದಾದರೆ, ಕಂಪ್ಲೀಟ್ ಹೇರ್ ಡ್ಯಾಮೇಜ್ ಆಗಿದೆ. ಹೇರ್ ವಾಶ್ ಆದಮೇಲೆ ನಿಮಗೆ ನಾನು ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಬಿಫೋರೇ ನೀವು ನೋಡಿದರೆ ನಿಜ ಶಾಕ್ ಆಗ್ತಾಯಿದ್ರಿ. ಏನಕ್ಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಆನ್ಲೈನಲ್ಲಿ ಹೇರ್ ಬ್ಲೀಚ್ ಅಂತ ಸಿಗುತ್ತೆ, ಅದನ್ನು ತೊಗೊಂಡು ಅವರು ಮನೆಯಲ್ಲೇ ಹಾಕ್ಕೊಂಡು ಹೇರ್ ಕಂಪ್ಲೀಟ್ ಡ್ಯಾಮೇಜ್ ಮಾಡಿಕೊಂಡು ಈಗ ಟ್ರೀಟ್ಮೆಂಟಿಗೆ ಬಂದಿದ್ದಾರೆ. ದಯವಿಟ್ಟು ಸ್ನೇಹಿತರೆ, ಯಾರೇ ಆಗಲಿ ಆನ್ಲೈನಲ್ಲಿ ಬ್ಲೀಚ್ ಬುಕ್ ಮಾಡ್ಕೊಳ್ಳೋದು, ಪ್ರೊಸೀಜರ್ ಅದರಲ್ಲೇ ಕೊಟ್ಟಿದ್ದಾರಲ್ಲ ಅಂತ ಹಾಕ್ಕೊಳ್ಳೋದು, ಆ ಥರ ಎಲ್ಲ ಯಾರೂ ಮಾಡಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಹೇರ್ ಡ್ಯಾಮೇಜ್ ಮಾಡ್ಕೊಳ್ಳೋದು ತುಂಬ ಈಸಿ, ಆಫ್ಟರ್ ರೀಕವರ್ ಮಾಡ್ಕೊಳ್ಳೋದಂತೂ ತುಂಬ ಕಷ್ಟ. ಇವರ ಒಂದು ಟ್ರೀಟ್ಮೆಂಟು 2 days ಮಾಡಿದ್ದೀವಿ. ಫಸ್ಟ್ ಡೇ ಒಂದು 5 hours ಮಾಡಿದ್ದೀವಿ, ಸೆಕೆಂಡ್ ಡೇ ಒಂದು 3 hours, ಟೋಟಲ್ 8 hours ವರ್ಕ್ ಮಾಡಿದ್ದೀವಿ. ವರ್ಕ್ ಮಾಡಿ ಒಂದು ಲೆವೆಲ್ಗೆ ನಾನು ಹೇರ್ನ ಈ ರೀತಿಯಾಗಿ ರೆಡಿ ಮಾಡಿ ಕೊಟ್ಟಿದ್ದೀನಿ ಇವರಿಗೆ. ಏನಕ್ಕೆ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದರೆ, ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿದಿರಿರ್ತಾರೆ, ಮಕ್ಕಳಿರ್ತಾರೆ, ಸ್ಟೂಡೆಂಟು ಕಾಲೇಜುಗಳಿಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತಾಗಲಿ, ಓಕೆ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ, ನಾವು ಮಾಡ್ಕೋಬಾರ್ದು ಅನ್ನೋದು 10 ಜನದಲ್ಲಿ ಒಬ್ಬರಿಗಾದರೂ ಗೊತ್ತಾದರೂ ಅವ್ರ ಹೇರು ಸೇಫ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇವರ ಒಂದು ಹೇರ್ನ ಇಷ್ಟು ರೆಡಿ ಮಾಡಿಕೊಟ್ಟಿದ್ದೀನಿ. ಅವರು ಕೂಡ ಹೇಳ್ತಾರೆ ನೆಕ್ಸ್ಟು ಮುಂದೆ ಇದರಲ್ಲಿ ಎಷ್ಟು ಡ್ಯಾಮೇಜ್ ಆಗಿರೋ ಹೇರ್ನ ಎಷ್ಟು ರಿಪೇರಿ ಮಾಡಿ, ಎಷ್ಟು ಸತತವಾಗಿ ನನಗೆ ಬಲಗೈ ಎಲ್ಲ ಫುಲ್ಲು ಪೇನ್ ಆಯಿತು ಸ್ನೇಹಿತರೆ. ಅಷ್ಟು ಸ್ಲೋ ಮೂಮೆಂಟಲ್ಲಿ ಸುಮಾರು ಟೈಮ್ ನಾವು ರಿಪೀಟೆಡ್ ಮಾಡ್ತಾನೇ ಇರಬೇಕು ಹೇರ್ನ, ಇಲ್ಲ ಅಂದರೆ ಅದು ರಿಕವರ್ ಆಗೋದಿಲ್ಲ. ಆ ಥರ ನಾವು ಪ್ರೊಸೆಸ್ಸಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ಫ್ರೆಶ್ ಆಗಿರೋ ಹೇರ್ಗೆ ಒಂದು 3.5 hours ಕಂಪ್ಲೀಟ್ ಮಾಡಿಕೊಡ್ತೀವಿ. ಬಟ್ ಇವರ ಹೇರು ಅಷ್ಟು ಡ್ಯಾಮೇಜ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದೀನಿ. ನನಗೂ ಒಂದು ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಮಾಡಿಕೊಟ್ನಲ್ಲ ಅಂತ. ಏನಕ್ಕೆಂದರೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಮೆಲ್ಲರ ಮುಂದೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರ ಹೇರು ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು. ಎಷ್ಟೋ ಪ್ರಾಡಕ್ಟ್ಗಳನ್ನ ನಾನು ಎಷ್ಟೋ ಟೈಮ್ನ ಕೊಟ್ಟು, ಹೇರ್ ಆಯಿಲ್ ಇರ್ಬೋದು, ಹೇರ್ ಶಾಂಪು ಇರ್ಬೋದು, ಹಾಗೆ ಹೇರ್ ಗ್ರೋತ್ ಸಿರಮು, ಹೇರ್ ಫಾಲ್ ಕಂಟ್ರೋಲ್ ಸಿರಮ್ ಎಲ್ಲ ನಾನು ಕೊಡ್ತಾ ಇದ್ದೀನಿ. ಎಷ್ಟೊಂದು ಜನ ಕ್ಲೈಂಟ್ ರಿವ್ಯೂಸು ಕೂಡ ಹೇಳಿದ್ದಾರೆ. ಫುಲ್ ಡ್ಯಾಮೇಜ್ ಆಗಿತ್ತು, ಮ್ಯಾಮ್ ತುಂಬ ಚೆನ್ನಾಗಿ ರಿಕವರಿ ಮಾಡಿಕೊಟ್ಟು ಇವಾಗ ಸಿಲ್ಕಿ ಆ್ಯಂಡ್ ಸಾಫ್ಟಾಗಿ ಚೆನ್ನಾಗಿದೆ. ಡೂ ವಿಸಿಟ್ ದಿ ಸ್ಯಾಲೂನ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವ್ರ ಜೊತೆನೇ ಬಂದಿದ್ದಾರೆ ಇವರು ವೆಯ್ಟ್ ಮಾಡೋದಕ್ಕೋಸ್ಕರ. ಏಕೆಂದರೆ 2 days ಬಂದಿದ್ದರು. ಬಿಫೋರ್ ಒಂದು ದಿನ ತೊಗೊಂಡ್ವಿ. ಏನಕ್ಕೆಂದರೆ ಫುಲ್ ಹೇರ್ ಡ್ಯಾಮೇಜ್ ಆದಾಗ ಇಮಿಡಿಯೇಟಾಗಿ ನಾವು ಅಷ್ಟೂ ಐರನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಟೈಮ್ ತೊಗೊಂಡು ಸ್ಟಾರ್ಟಿಂಗು ಸ್ವಲ್ಪ ತೊಗೊಂಡು ನಾವು ವರ್ಕ್ ಮಾಡಿ ಒಂದು 5 hours ಸ್ಲೋಗ ಮಾಡಿ, ಆಮೇಲೆ ನೆಕ್ಸ್ಟ್ 3 hours ಮಾಡಿದ್ವಿ. ನೆಕ್ಸ್ಟ್ ಡೇ 3 hours ಮಾಡಿದ್ವಿ. ಬಟ್ ಫಸ್ಟ್ ಡೇನೂ ಬಂದಿದ್ದರು ಇವರು ಮೇಡಮ್ಮು. ನೆಕ್ಸ್ಟ್ ಡೇನೂ 3 hours ಬಂದಿದ್ದರು. ಅವರೇ ಫೈನಲಾಗಿ ಮಾತಾಡ್ತಾರೆ. ನೀವೇ ನೋಡಿ, ಯಾರ ಜೊತೆಯಲ್ಲಾದರೂ ನೀವು ಹೋದರೆ ಈ ಥರ ಏರ್ ಟ್ರೀಟ್ಮೆಂಟ್ಗಳು ಮಾಡಿಸುವಾಗ ನಾನಾಪ್ಲಾಸ್ಟಿ ಇರ್ಬೋದು, ಬೊಟೆಕ್ಸ್ ಇರ್ಬೋದು, ಸೇಮ್ ಪ್ರೊಸೀಜರ್ ಇರುತ್ತೆ. ಆದರೆ ಫ್ರೆಶ್ ಹೇರಿಗೆ ಬಂದು 3 hours 3.5 hours ಫೈನಲ್ ಆಗುತ್ತೆ. ಬಟ್ ಡ್ಯಾಮೇಜ್ ಹೇರಿಗೆ ಬಂದಾಗ ಕೇರ್ಫುಲ್ಲಾಗಿ ನಾವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ, ಟೈಮು ಕೊಡಬೇಕಾಗತ್ತೆ, ಮತ್ತು ಪೇಷನ್ಸಿಂದನೂ ಮಾಡಬೇಕಾಗತ್ತೆ. ಡ್ಯಾಮೇಜ್ ಹೇರ್ಗೆ ಸ್ಟ್ರಾಂಗಾಗಿ ನಾವು ಐರನ್ನ ಇಟ್ಕೊಳ್ಳೋ ಹೋಗಿರಲ್ಲ. ಮೇಡಮ್ನೇ ಮಾತಾಡ್ಸೋಣ ಬನ್ನಿ. ಇವಾಗ ಅವರೇ ಏನು ಹೇಳ್ತಾರೋ ಕೇಳೋಣ. ಅವರು ವೆಯ್ಟ್ ಮಾಡಿರೋದು, ಅವರ ಒಂದು ಎಕ್ಸ್ಪೀರಿಯನ್ಸ್ನ ಕೇಳೋಣ ಬನ್ನಿ ಸ್ನೇಹಿತರೆ. ಹಾಯ್ ಮ್ಯಾಮ್, ವೆಯ್ಟ್ ಮಾಡಿದ್ರಿ, ಎಷ್ಟು ಟಯರ್ಡ್ ಆಯಿತು, ಸುಸ್ತಾಯಿತು? ನಿಮ್ಮ ಫ್ರೆಂಡ್ಗೆ ಬೊಟ್ಯಾಕ್ಸ್ ಮಾಡ್ಸಕ್ಕೆ ಬಂದಿದ್ರಲ್ಲ? 3 hours ಅಲ್ಲ, ನಿನ್ನೆ ಒಂದು 5 hours, ಇವತ್ತು ಒಂದು 3 hours, ಟೋಟಲಿ 1 day ವೇಸ್ಟ್. ಫುಲ್ ಟಯರ್ಡ್ ಆಯಿತು. ಯಾರಾದರೂ ವೆಯ್ಟ್ ಮಾಡೋಕ್ಕೆ ಫ್ರೆಂಡ್ಸ್ ಯಾರಾದರೂ ಕರೆದ್ರೆ ಹೋಗಿ ಏನಿಲ್ಲ, ಇಫ್ ಯು ಲವ್ ದೆಮ್ ಗೋ. ಬಟ್ ಖುಷಿಯಾಗಿ ವೆಯ್ಟ್ ಮಾಡ್ಬೋದು. ಬಟ್ ಆದರೆ ಟಯರ್ಡ್ ಆಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ.